ತರಳಬಾಳು ಮಠದ ವಿವಾದ ಈಗ ಸ್ಫೋಟಕ ತಿರುವನ್ನು ಪಡೆದುಕೊಂಡಿದೆ. ಮಠಕ್ಕೆ ನುಗ್ಗಲು ಹೊರಟ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ. ಇನ್ನು ಶಾಮನೂರು ವರ್ಸಸ್ ಸಿರಿಗೆರೆ ಶ್ರೀ ವಾರ್ಗೆ ರೋಚಕ ತಿರುವು. ವಿರೋಧಿಗಳನ್ನ ಬೀದಿಗಿಳಿದು ತೊಡೆ ತಟ್ಟಿದ ಶ್ರೀಗಳು. ಹಾಗಾದ್ರೆ ಏನಿದು ಶ್ರೀ ಹಗರಣ ಅಥವಾ ಪ್ರಕರಣ? ತರಳಬಾಳು ಮಠ ವಿವಾದದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ. ಶ್ರೀಗಳೇ ಖುದ್ದು ಬೀದಿಗಿಳಿದು ಗುಮ್ಮಾಟಕ್ಕೆ ಆಹ್ವಾನ ಕೊಡ್ತಿದ್ದಾರೆ. ಇದು ಶಾಮನೂರು ಶಿವಶಂಕರಪ್ಪ ಅವರ ಪಠಾಳಂಗೆ ಸಂಬಂಧಪಟ್ಟಂತ ಸ್ಟೋರಿ. ಎಸ್, ಹಾಗಾದ್ರೆ ಪುಢಾರಿ ರಾಜಕಾರಣಿಗಳಿಗೆ ಬಗ್ಗಿಸಿ ಬೆನ್ನಿಗೆ ಗುದ್ದಿದ ಶ್ರೀಗಳು. ಏನಿದು ತರಳಬಾಳು ಮಠದ ವಿವಾದ? ಮಠ ಕಟ್ಟಿದ ಶ್ರೀಗಳ ಖಾವಿಗೆ ಕೈ ಹಾಕಿದ ರಾಜಕಾರಣಿಗಳಿಗೆ ಇದು ಒಂತರಹದ ಆಘಾತ. ತರಳಬಾಳು ಮಠದ ವಿವಾದದಲ್ಲಿ ಈಗ ಸ್ಫೋಟಕ ತಿರುವು ಮತ್ತು ದೊಡ್ಡ ಟ್ವಿಸ್ಟ್. ಮಠಕ್ಕೆ ನುಗ್ಗಲು ಹೊರಟ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ. ಇನ್ನು ಶಾಮನೂರು ವರ್ಸಸ್ ಸಿರಿಗೆರೆ ಶ್ರೀಗಳ ವಾರ್ಗೆ ರೋಚಕ ತಿರುವು ಕೂಡ ಬರ್ತಾ ಇದೆ. ವಿರೋಧಿಗಳನ್ನ ಬೀದಿಗಿಳಿದು ಅಥವಾ ಬೀದಿಗೆಳೆದು ತೊಡೆ ತಟ್ಟಿದಂತಹ ಶ್ರೀಗಳು. ಸಿರಿಗೆರೆ ಶ್ರೀಗಳ ಪರ ಫ್ರೀಡಂ ಟಿವಿ ಕ್ಯಾಂಪೇನ್. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಕ್ಯಾಂಪೇನ್ ಸ್ಟೋರಿ. ಮಠಕ್ಕೆ ನುಗ್ಗಲು ಹೊರಟಂತಹ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ. ಹಾಗಾದ್ರೆ ಒಂದು ಆಧ್ಯಾತ್ಮಿಕ ಮಠ ಅಥವಾ ಒಂದು ಆಧ್ಯಾತ್ಮಿಕವಾದಂತಹ ಕೇಂದ್ರವನ್ನ ನಮ್ಮ ರಾಜ್ಯದ ಸಂಸ್ಕೃತಿ ಸಂಸ್ಕಾರದ ಪ್ರಕಾರ ಆ ಮಠವನ್ನ ಕಂಡ್ರೆ ಆಧ್ಯಾತ್ಮಿಕ ಚಿಂತನೆ ಮೂಡಬೇಕು ಮತ್ತು ಒಂತರಹದ ಮಾನವೀಯವಾದಂತಹ ವಾತಾವರಣ ಮನಸ್ಸನ್ನು ಆವರಿಸಿಕೊಳ್ಬೇಕು. ಒಂದು ಶ್ರೀಗಳಿಗೆ ತೋರಬೇಕಾಗಿದ್ದಂತಹ ಗೌರವ, ಒಂದು ಶ್ರೀಗಳಿಗೆ ನೀಡಬೇಕಾಗಿದ್ದಂತಹ ಕನಿಷ್ಠ ಅಥವಾ ಗರಿಷ್ಠ ಮರ್ಯಾದೆಯನ್ನು ಕೂಡ ಮರೆತಿದ್ದಾರೆ ಈ ರಾಜಕಾರಣಿಗಳ ಪಟಾಲಂಗಳು. ಶ್ರೀಗಳಂದ್ರೆ ಏನು? ಒಂದು ದೇವಾಲಯ ಅಥವಾ ಒಂದು ಮಠ ಅಂದ್ರೆ ಏನು? ಇವು ಯಾವುದರ ಪರಿಜ್ಞಾನ ಅಥವಾ ಸ್ಥಳ ಪರಿಜ್ಞಾನ ಅಂತ ನಾವೇನು ಕರಿತೀವೋ ಆ ಪರಿಜ್ಞಾನ ಕೂಡ ಇಲ್ಲ. ಕನಿಷ್ಠ ಮರ್ಯಾದೆಯನ್ನು ಕೂಡ ಕೊಡೋದಕ್ಕೆ ಕಲಿಯದಂತಹ ವ್ಯಕ್ತಿಗಳನ್ನ ನಮ್ಮ ಭಾಷೆಯಲ್ಲಿ ರಾಜಕಾರಣಿ ಅಂತ ಕರೆಯೋದಿಲ್ಲ. ಅವರನ್ನ ರೋಡ್ ಪೋಲಿ ಅಥವಾ ರೋಡ್ ರೋಮಿಯೋ ಅಂತ ಕರಿತೀವಿ. ಶಾಮನೂರು ವರ್ಸಸ್ ಸಿರಿಗೆರೆ ಶ್ರೀವಾರ್ಗೆ ಈಗ ರೋಚಕ ತಿರುವು. ವಿರೋಧಿಗಳನ್ನ ಬೀದಿಗೆಳೆದು ತೊಡೆ ತಟ್ಟಿದಂತಹ ಶ್ರೀಗಳು ಮಠದ ಒಳಗೆ ಕೂತು ವಿದ್ಯಾರ್ಥಿಗಳ ಮನಸ್ಸಿಗೆ ಆಧ್ಯಾತ್ಮಿಕ ಚಿಂತನೆಯನ್ನ ಮೂಡಿಸ್ತಾ ಇದ್ದಂತಹ ಒಂದು ವ್ಯಕ್ತಿತ್ವವನ್ನ ಕೆರಳಿಸಿದ ಫಲವಾಗಿ ಬೀದಿಗಿಳಿದು ಸ್ವತಃ ಶ್ರೀಗಳು ತೊಡೆ ತಟ್ಟುವಂತಹ ಅವಸ್ಥೆಗೆ ಬಂದಿಳಿದಿದೆ ಅನ್ನೋದಾದ್ರೆ ಈ ರಾಜಕಾರಣಿಗಳು ಹಿಂಡಿದ ಹಿಂಸೆಗಳೆಷ್ಟು, ಈ ರಾಜಕಾರಣಿಗಳು ತೋರಿದಂತಹ ಅಗೌರವಗಳೆಷ್ಟು ಅನ್ನುವಂಥದ್ದನ್ನ ಜನಸಾಮಾನ್ಯರು ಲೆಕ್ಕ ಹಾಕಬಹುದು. ಹಾಗಾಗಿನೇ ಫ್ರೀಡಂ ಟಿವಿ ಸದಾ ಇದೆಯಲ್ಲ, ಸದಾ ಜನಪರವಾಗಿರುತ್ತೆ. ಈಗ ಶ್ರೀಗಳ ಪರ ಕ್ಯಾಂಪೇನ್ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ವಿರೋಧಿ ಅಥವಾ ಮಠದ ವಿವಾದ ಯಾಕೆ ಈ ತರಹದ ತಿರುವು ಪಡೆದುಕೊಳ್ತಾ ಇದೆ? ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ ನಿಮ್ಮ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ. ಹಾಗಾದ್ರೆ ತರಳಬಾಳು ವಿವಾದ ಏನಾಯಿತು? ತರಳಬಾಳು ಮಠದ ವಿವಾದದಲ್ಲಿ ಸ್ಫೋಟಕ ತಿರುವು. ಮಠಕ್ಕೆ ನುಗ್ಗಲು ಹೊರಟಂತಹ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳು ತಪರಾಕಿ ಕೊಟ್ಟಿದ್ದಂತದನ್ನ ನೀವು ಗಮನಿಸಿದ್ರಿ. ಈಗ ಹಾಗಾದ್ರೆ ತರಳಬಾಳು ಮಠದ ವಿವಾದದಲ್ಲಿ
ಮತ್ತೆ ಸ್ಫೋಟಕ ತಿರುವು. ಮಠಕ್ಕೆ ನುಗ್ಗಲು ಹೊರಟ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ. ಸಿರಿಗೆರೆ ಶ್ರೀಗಳ ಪರ ಫ್ರೀಡಂ ಟಿವಿ ಕ್ಯಾಂಪೇನ್. ಹಾಗಾದ್ರೆ ಈ ಒಂದು ಕ್ಯಾಂಪೇನ್ ಕ್ಯಾಪಿಟೇಷನ್ ಕುಳಗಳ ವಿರುದ್ಧವೂ ಕೂಡ ನಿರಂತರವಾದಂತಹ ವರದಿಗಳನ್ನು ನಾವು ಪ್ರಸಾರ ಮಾಡಿದ್ವಿ. ಸ್ವಾಮೀಜಿಯನ್ನ ಪಳಗಿಸಲು ಹೊರಟಿದ್ದಂತಹ ರಾಜಕಾರಣಿಗಳಿಗೆ ಇದು ಒಂದರ್ಥದ ಮರ್ಮಾಘಾತ. ಸ್ವಾಮಿಗಳನ್ನು ಕೆಡ್ಡಾಕೆ ಕೆಡವಿ ತಾವು ಆಟ ಆಡಬಹುದು ಅಂತ ಅಂದುಕೊಂಡಿದ್ರೇನೋ ಮಠದ ವ್ಯವಹಾರಗಳಲ್ಲಿ ಮೂಗು ತೂರಿಸಬಹುದು. ಮಠದ ವ್ಯವಹಾರಗಳಲ್ಲಿ ಮೂಗು ತೂರಿಸಬಹುದು. ಶಾಲಾ ಕಾಲೇಜುಗಳ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಹುದು ಎನ್ನುವುದಾದರೆ ಮಠದ ಆಸ್ತಿಯಲ್ಲಿ ಪ್ರಯತ್ನ ಮಾಡಬಹುದು. ಅಂದ್ರೆ ಅದಕ್ಕೆ ಹಸ್ತಕ್ಷೇಪ ಮಾಡೋ ಪ್ರಯತ್ನ. ಇಷ್ಟೆಲ್ಲ ದುಷ್ಟ ಯೋಚನೆ ಇಟ್ಟುಕೊಂಡು ಶ್ರೀಗಳ ವಿರುದ್ಧ ಸಂಚನ್ನ ರೂಪಿಸಿದ್ರ, ಷಡ್ಯಂತ್ರವನ್ನ ಆಯೋಜನೆ ಮಾಡಿದ್ರ. ಆದ್ರೆ ಎಲ್ಲಾ ಕುತಂತ್ರಕ್ಕೆ ಪಂಡಿತರಾಧ್ಯರ ಕಪಾಳ ಮೋಕ್ಷ. ದುಷ್ಟ ಕೂಟದ ವಿರುದ್ಧ ಶ್ರೀಗಳ ಪಾತಾಳ ಗರಡಿ. ಅದರ ಅರ್ಥ ಹೇಳ್ತೀನಿ ಕೇಳಿ. ತರಳಬಾಳು ಮಠದ ವಿವಾದದಲ್ಲಿ ಸ್ಫೋಟಕ ತಿರುವು. ಯಾವಾಗ ಶ್ರೀಗಳು ವಿದ್ಯಾರ್ಥಿಗಳ ಮಠದಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಏನನ್ನ ಹೇಳ್ಕೊಡ್ತಾರೆ, ಮಾನವೀಯ ಪಾಠಗಳನ್ನು ಹೇಳ್ಕೊಡ್ತಾರೆ, ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡಿಸ್ತಾರೆ, ಆ ತರಹದ ವ್ಯಕ್ತಿತ್ವವನ್ನೇ ನೀವು ಕೆದಕಲು ಬಂದ್ರೆ ಆಗ ಶ್ರೀಗಳು ಅನಿವಾರ್ಯವಾಗಿ ಬೀದಿಗಿಳಿಯಬೇಕಾಗುತ್ತೆ. ಬೀದಿಗಿಳಿದು ಬೇಕಾಗುತ್ತೆ. ಆ ಅನಿವಾರ್ಯತೆಗೆ ಶ್ರೀಗಳು ಬಿದ್ದಿರಬಹುದು. ಸ್ವಾಮೀಜಿಯನ್ನ ಪಳಗಿಸಲು ಹೊರಟಿದ್ದಂತಹ ರಾಜಕಾರಣಿಗಳಿಗೆ ಇದು ಒಂದರ್ಥದ ಮರ್ಮಾಘಾತ. ಶಾಮನೂರು ಸಾಹೇಬ್ರೆ, ನಿಮ್ಮ ವ್ಯಕ್ತಿತ್ವಕ್ಕೆ ವಯಸ್ಸಾಗಿದೆ. ನೀವು ಕಂಡಂತಹ ಇತಿಹಾಸ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಇನ್ನೊಬ್ಬ ರಾಜಕಾರಣಿ ನೋಡೋದಕ್ಕೂ ಅಥವಾ ಅದನ್ನು ಅನುಭವಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗಿನ ಅನುಭವ ತಮಗಿದೆ. ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಸಮುದಾಯ ಪ್ರೇಮಿ ಅಂತಾನು ಕರಿಬಹುದು. ಯಾವಾಗ ನಿಮ್ಮ ಸಮುದಾಯಕ್ಕೆ ಲವಲೇಶದಷ್ಟು ಕೂಡ ಏನಾದರೂ ಸರ್ಕಾರ ಎಡವಟ್ಟನ್ನು ಮಾಡಿದ್ರೆ ಎದ್ ನಿತ್ಕತೀರಿ. ಆರೋಗ್ಯ ಸರಿ ಇಲ್ಲದೇ ಇದ್ರೂ ಕೂಡ KSRTC ಬಸ್ ಹತ್ಕೊಂಡು ಬೇಕಾದ್ರೆ ವಿಧಾನಸೌಧದಲ್ಲಿ ಬಂದು ಧ್ವನಿ ಎತ್ತುವಂತಹ ಕೆಪಾಬಿಲಿಟಿ ಇರುವಂತಹ ಒಂದು ಕ್ಯಾರೆಕ್ಟರ್ ನೀವು. ಆದರೆ ಶ್ರೀಗಳ ವಿಚಾರದಲ್ಲಿ ಯಾಕೆ ಎಡವುದ್ರಿ? ಯಾರ್ರೀ ಶ್ರೀಗಳು ಅಂದ್ರೆ? ಒಂದು ಮಠ ಅಂದ್ರೆ ಏನು, ಆ ಮಠದಲ್ಲಿರ್ತಕ್ಕಂತಹ ಮಠಾಧಿಪತಿಗೆ ಇರುವಂತಹ ವ್ಯತ್ಯಾಸ ಮತ್ತು ಗೌರವ, ಇವೆಲ್ಲವೂ ಕೂಡ ನೀವು ನಮಗೆ ಕಲಿಸಬೇಕಾದಂತಹ ಪಾಠಗಳು. ಬದಲಾಗಿ ಮಾಧ್ಯಮ ಶಾಮನೂರಿಗೆ ಕಲಿಸಬೇಕಾದಂತಹ ಅನಿವಾರ್ಯತೆಗೆ ಬಂದಿದೆಯಲ್ಲ, ಇದು ನಮ್ಮ ದುರಾದೃಷ್ಟ. ನೀವು ನೋಡಿದಂತಹ ಕರ್ನಾಟಕ, ನೀವು ನೋಡಿದಂತಹ ರಾಜಕೀಯದಲ್ಲೊಂದಿಷ್ಟು ಗೊಂದಲಗಳು, ಇವೆಲ್ಲವೂ ಕೂಡ ಇನ್ನೊಬ್ಬ ರಾಜಕಾರಣಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ತರಹದ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಪಟಾಲಂ ಒಂದು ಶ್ರೀಗಳ ವಿರುದ್ಧ ಸಮರ ಸಾರುತ್ತೆ ಅನ್ನೋದಾದ್ರೆ ಇದರ ಹಿಂದೆ ಇರತಕ್ಕಂತಹ ರಾಜಕೀಯ ಷಡ್ಯಂತ್ರ, ಕುತಂತ್ರ ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಠದ ಆಸ್ತಿಯಲ್ಲಿ ಅದನ್ನೂ ಕೂಡ ಮುಟ್ಟುಗೋಲು ಹಾಕೋದಕ್ಕೆ ಪ್ರಯತ್ನ ಮಾಡಬಹುದು. ಇಷ್ಟೆಲ್ಲ ದುಷ್ಟ ಯೋಚನೆ ಇಟ್ಟುಕೊಂಡು ಶ್ರೀಗಳ ವಿರುದ್ಧ ಸಂಚನ್ನ ರೂಪಿಸಿದ್ರ ಹಾಗಾದ್ರೆ. ಆದರೆ ಎಲ್ಲರ ಕುತಂತ್ರಕ್ಕೆ ಪಂಡಿತರಾಧ್ಯರಾದಂತಹ ಶ್ರೀಗಳು ಕಪಾಲ ಮೋಕ್ಷ ಮಾಡಿದ್ದಾರೆ. ತರಳಬಾಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿವಾದದಲ್ಲಿ ಮತ್ತೊಂದು ಸ್ಫೋಟಕ ತಿರುವು. ಮಠಕ್ಕೆ ನುಗ್ಗಲು ಹೊರಟಂತಹ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ. ಸಿರಿಗೆರೆ ಶ್ರೀಗಳ ಪರ ಫ್ರೀಡಂ ಟಿವಿ ಕ್ಯಾಂಪೇನ್ ಮಾಡ್ತಾ ಇದೆ. ಮಠಕ್ಕೆ ಬಂದ್ರೆ ಮಾನವೀಯ ಪಾಠನೂ ಮಾಡ್ತೀವಿ, ಇನ್ನು ದುಷ್ಟರು ಎದುರಾದ್ರೆ ದುಷ್ಟ ಸಂಹಾರಕ್ಕೂ ಬೀದಿಗಿಳಿತೀವಿ ಅನ್ನುವಂತಹ ಸಂದೇಶ ರವಾನಿಸಿದ್ರ ಹಾಗಾದ್ರೆ ತರಳಬಾಳು ಮಠದ ವಿವಾದದಲ್ಲಿ ಮತ್ತೊಂದು ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಮಠಕ್ಕೆ ನುಗ್ಗಲು ಹೊರಟಂತಹ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ ಅಂತ ಸಾರಿ ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ನಿಮ್ಮನ್ನ ಆಲಸ್ಯ ಪಡಿಸೋದಕ್ಕಲ್ಲ, ಅದನ್ನ ಬಿಡಿಸಿ ಹೇಳುವಂತ ಪ್ರಯತ್ನ ನಾವು ಪಡ್ತೀವಿ. ಕ್ಯಾಪಿಟೇಷನ್ ಕುಳಗಳ ವಿರುದ್ಧವೂ ಕೂಡ ನಿರಂತರವಾದಂತಹ ವರದಿ ನಾವು ಪ್ರಸಾರ ಮಾಡಿದ್ವಿ.
ಪಂಡಿತಾರಾಧ್ಯರ ಪಟ್ಟು ವಿರೋಧಿಗಳಿಗೆ ಅದು ಒಂತರಹದ ಇಕ್ಕಟ್ಟು. ಸುದ್ದಿಗೋಷ್ಠಿ ನಡೆಸಿ ಶತ್ರುಕೂಟ ಮೇಲೆ ಮುಗಿಬಿದ್ದಂತಹ ಶ್ರೀಗಳು ಮುಗಿಬಿದ್ದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ವಿರೋಧಿಗಳಿಗೆ ಚಾಟಿ ಬೀಸಿದ್ದಾರೆ. ವಿರೋಧಿಗಳ ಕುತಂತ್ರವನ್ನ ಎಳೆಯಾಗಿ ಬಿಚ್ಚಿಟ್ಟಂತಹ ಶ್ರೀಗಳು ಅವೆಲ್ಲವೂ ಕೂಡ ಶತ್ರುಕೂಟಕ್ಕೆ ಈಗ ಇಕ್ಕಟ್ಟಾಗಿ ಪರಿಣಮಿಸಿದೆ. ಮಠದ ವಿರುದ್ಧ ನಡೆದ ಷಡ್ಯಂತ್ರದ ಇಂಚಿಂಚು ಕೂಡ ಅನಾವರಣಗೊಂಡಿದೆ. ಇಡೀ ಮಠದ ಭಕ್ತ ಗಣ ಆಹುದಹುದು ಎನ್ನುವಂತೆ ಮಾತು ಶುರುವಾಗಿದೆ ಶ್ರೀಗಳದ್ದು. ಮಠದ ಪರಂಪರೆಯ ಘನತೆಗೆ ತಕ್ಕಂತೆ ಶ್ರೀಗಳ ಆರ್ಭಟ ಶುರುವಾಗಿದೆ. ತರಳಬಾಳು ಮಠದ ವಿವಾದದಲ್ಲಿ ಸ್ಫೋಟಕ ತಿರುವು ಇದು. ಮಠದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಮಾನವೀಯ ಪಾಠವನ್ನ ಮಾತ್ರ ಕಲಿಸೋದಲ್ಲ, ಶ್ರೀಗಳ ವಿರುದ್ಧ ಷಡ್ಯಂತ್ರ, ಕುತಂತ್ರ, ತಂತ್ರ, ಮಂತ್ರಗಳನ್ನ ಮಾಡುವಂತಹ ದುಷ್ಟಕೂಟಕ್ಕೂ ಕೂಡ ದುಷ್ಟ ಸಂಹಾರನಾಗಿ ನಾನು ಬೀದಿಗಿಳಿತೀನಿ ಎನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾದ್ರೆ ಈ ರಾಜಕಾರಣಿಗಳ ಪಟಾಲಂ ಹೇಗೆಲ್ಲ ಮಾಡಿ ಶ್ರೀಗಳ ಘನತೆಯನ್ನ ಅಥವಾ ಆ ಘನತೆಗೆ ಧಕ್ಕೆ ತರಬೇಕು, ಅವರ ಚಾರಿತ್ರ್ಯವನ್ನ ಹರಣ ಮಾಡಬೇಕು, ಅವರನ್ನ ತೇಜೋವಧೆ ಮಾಡಬೇಕು, ಈ ತರಹದ ಷಡ್ಯಂತ್ರವನ್ನ ಇಟ್ಕೊಂಡು ಬಂದಿದ್ರಲ್ಲ, ಅವರಿಗೆಲ್ಲರಿಗೂ ಕೂಡ ಈಗಿನ ಶ್ರೀಗಳ ಒಂದೊಂದು ಹೆಜ್ಜೆ ಇದೆಯಲ್ಲ ಅವರ ಎದೆಯ ಮೇಲೆ ನಡೆದಾಡುವಂತೆ ಆಗ್ತಾ ಇದೆ. ಕಾರಣ ಅಷ್ಟೊಂದು ನಡುಕ, ಆ ರೀತಿಯ ಭಯ ಶುರುವಾಗಿರುವಂತಹದ್ದು. ಸುದ್ದಿಗೋಷ್ಠಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ವಿರೋಧಿಗಳಿಗೆ ಚಾಟಿ ಬೀಸಿದ್ದಾರೆ. ವಿರೋಧಿಗಳ ಕುತಂತ್ರವನ್ನ ಎಳೆಯಾಗಿ ಬಿಚ್ಚಿಟ್ಟಂತಹ ಶ್ರೀಗಳು ಈಗ ನಿಮ್ಮ ಫ್ರೀಡಮ್ ಟಿವಿ ಶ್ರೀಗಳ ಪರ ಕ್ಯಾಂಪೇನ್ನಲ್ಲಿದೆ. ಇಲ್ಲಿ ನ್ಯಾಯ ಅನ್ಯಾಯವನ್ನ ವಿಂಗಡಿಸಿಕೊಂಡು ನ್ಯಾಯ ಯಾರ ಮೇಲಿದೆ, ಯಾರ ಜೊತೆಯಲ್ಲಿದೆ, ಅವರ ಪರವಾಗಿ ನಿಲ್ಲುವಂತಹ ಗುಣ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹದ್ದು ಫ್ರೀಡಮ್ ಟಿವಿಗೆ. ಹಾಗಾಗಿ ಇಂತಹ ವ್ಯಕ್ತಿತ್ವವನ್ನೇ ನಾವು ಬೆಂಬಲಿಸಬೇಕು ಎನ್ನುವಂತಹ ಹಠಕ್ಕೋ ಜಿದ್ದಿಗೋ ಇರಾದೆಗೆ ನಾವು ಬಿದ್ದಿಲ್ಲ. ಹಾಗಾದ್ರೆ ತರಳಬಾಳು ಮಠದ ವಿವಾದದಲ್ಲಿ ಮತ್ತೊಂದು ಸ್ಫೋಟಕ ತಿರುವು. ಹಾಗಾದ್ರೆ ಆ ತಿರುವುಗಳೇನು? ಮಠಕ್ಕೆ ನುಗ್ಗಲು ಹೊರಟಿದ್ದಂತಹ ರಾಜಕಾರಣಿಗಳಿಗೆ ಈಗ ಶ್ರೀಗಳು ಯಾವ ತರಹ ಎದುರಿಸ್ತಾ ಇದ್ದಾರೆ? ಸಿರಿಗೆರೆ ಶ್ರೀಗಳ ಪರ ಫ್ರೀಡಮ್ ಟಿವಿ ಯಾಕೆ ಕ್ಯಾಂಪೇನ್ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಕ್ಯಾಪಿಟೇಷನ್ ಕುಳಗಳ ವಿರುದ್ಧವೂ ಕೂಡ ನಿರಂತರವಾದಂತಹ ವರದಿಯನ್ನು ನಾವು ಬಿತ್ತರ ಮಾಡಿದ್ವಿ. ಶತಮಾನಗಳಿಂದಲೂ ಕೂಡ ಜನ ಮೆಚ್ಚಿದ ನ್ಯಾಯಪೀಠ ಅದು. ತ್ರಿವಿಧ ದಾಸೋಹ ಸಮಾಜಕ್ಕೆ ಪ್ರತಿಕ್ಷಣ ಜ್ಞಾನದ ಎರಕ, ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ವಚನಗಳನ್ನ ಜನಮಾನಸಕ್ಕೆ ಭಿತ್ತಿ ಜ್ಞಾನ ದೀವಿಗೆ ಹಿಡಿದಂತಹ ಶರಣ ಅವರು ರೈತರ ಪರ ನಿಂತು ಸರ್ಕಾರಗಳಿಗೆ ಮಾದರಿಯಾದಂತಹ ಸಂತ. ಇಂತಹ ಶರಣರ ಮೇಲೆ ಬಿದ್ದಿದ್ದು ರಾಜಕಾರಣಿಗಳ ಕ್ರೂರ ದೃಷ್ಟಿ. ಇದನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ನಮಗಾಗಲ್ಲ. ಅವರು ರಾಜಕಾರಣಿಗಳಷ್ಟೇ ಅಲ್ಲ, ಕ್ಯಾಪಿಟೇಷನ್ ಕುಳಗಳು, ಅವರೊಂತರಹದ ವ್ಯಾಪಾರಿ ಮನೋಭಾವ ಇರುವಂತಹ ವ್ಯಕ್ತಿಗಳು. ಕ್ಯಾಪಿಟೇಷನ್ ಮಾಫಿಯಾ ಕಪಾಳಕ್ಕೆ ಬಾರಿಸಿದಂತಹ ಶ್ರೀಗಳು ತರಳಬಾಳು ಮಠದ ವಿವಾದದಲ್ಲಿ ಇದು ಒಂದರ್ಥದ ಸ್ಫೋಟಕವಾದಂತಹ ತಿರುವುಗಳು. ಮಠಕ್ಕೆ ನುಗ್ಗಲು ಯತ್ನಿಸಿದ್ದಂತಹ ಅಷ್ಟು ರಾಜಕಾರಣಿಗಳಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಶ್ರೀಗಳು. ಶ್ರೀಗಳಿಗೆ ಕೇವಲ ಬರುವಂತಹದ್ದು ಮಾನವೀಯ ಪಾಠವನ್ನ ಮಾಡೋದಕ್ಕೂ ಮಾತ್ರ ಅಲ್ಲ, ಕುತಂತ್ರಿಗಳು ಮಾಡುವಂತಹ ಷಡ್ಯಂತ್ರವನ್ನು ವಿರೋಧಿಸುವಂತಹ ಅಥವಾ ಅದನ್ನು ಎದುರಿಸುವ ಧೈರ್ಯ ಎಲ್ಲವೂ ಕೂಡ ಶ್ರೀಗಳಿಗೆ ಇದೆ ಅನ್ನುವಂತಹದ್ದು ಅವರ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಅವರ ಒಂದೊಂದು ಸಾಲುಗಳು ಇದೆಯಲ್ಲ, ಎದುರಾಳಿಗಳಿಗೆ ನಡುಕ ಹುಟ್ಟಿಸಿದೆ. ಹಾಗಾಗಿ ಯಾವುದೋ ಒಂದು ಮಠ, ಯಾವುದೋ ಒಂದು ಶ್ರೀ, ಫ್ರೀಡಮ್ ಟಿವಿ ಅವರ ಪರ ಕ್ಯಾಂಪೇನ್ ಇವಲ್ಲ. ಆ ಮಠ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳೇನು? ಆ ಮಠ ಈವರೆಗೂ ಯಾರ ಪರವಾಗಿ ನಿಂತ್ಕೊಂಡಿತ್ತು? ರೈತರಿಗೆ ಸಂಕಷ್ಟ ಆದಾಗ ಎದ್ದು ನಿಂತು ಮಾತನಾಡಿದಂತಹ ಸಂತ ಅವರು ಶ್ರೀಗಳು. ಸರ್ಕಾರದ ವಿರುದ್ಧವೇ ಗುಟುರು ಹಾಕ್ತಾ ಇದ್ರು. ಸರ್ಕಾರ ರೈತರ ಪರವಾಗಿ ಇಲ್ಲ ಅನ್ನುವಂತಹ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಇಡೀ ವಿಧಾನಸೌಧಕ್ಕೆ ಇವರ ಧ್ವನಿ ಹೋಗ್ತಾ ಇತ್ತು. ಈ ತರಹದ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿತ್ವಕ್ಕೆ ಯಾವುದೋ ಒಂದು ರಾಜಕಾರಣಿಗಳ ದಂಡು ಹೋಗಿ ನಡಗಿಸುತ್ತೆ ಅಥವಾ ಭಯಪಡಿಸುತ್ತೆ ಅನ್ನೋದಾದ್ರೆ ಫ್ರೀಡಮ್ ಟಿವಿ ಸುಮ್ಮನೆ ಕೂತುಕೊಳ್ಳುವಂತಹ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿನೇ ಶ್ರೀಗಳ ಪರ ಕ್ಯಾಂಪೇನ್ ನಿರಂತರ ಮಾಡ್ತೀವಿ. ಅವರು ಕೂಡ ಮನುಷ್ಯರೇ, ಅವರು ತಪ್ಪು ಮಾಡ್ತಾ ಇರ್ತಾರೆ, ಅವರು ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡ್ತಾರೆ. ಹಿಂದೆ ಈಗ ಸುಮಾರು 10 ವರ್ಷಗಳಿಗೆ ಕಾಣುತ್ತೆ. ನಾನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವತ್ತಿನ ದಿವಸ ಸಭೆಯಲ್ಲಿ ಭಾಗವಹಿಸಿದ್ರು ಸೇರಿಯಾಗಿ. ಅವಾಗ ನಾವು ಹೆಲಿಕಾಪ್ಟರ್ ಇಬ್ರು ಬೆಂಗಳೂರು ಹೋಗಿ ತಯಾರಾಗಿದ್ವಿ. ನಾವು ಸ್ವಾಮಿಗಳು ಹೇಳಿದ್ರು, ಹೋಗ್ಬೇಡ್ರಿ, ಅರ್ಜೆಂಟ್ ಏನೋ ಮಾತಾಡೋದಕ್ಕೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಹೇಳ್ತೀನಿ ಹೊಗೆ ಅನೌನ್ಸ್ ಮಾಡಿದ್ರಪ್ಪ ಅಂದ್ರೆ ನಾನು ಬರೋತ್ತಾಗ ಮಾಡ್ತೇನೆ ಅಂತ ಅವರು ಬೇರೆಯವ್ರನ್ನ ಮಾಡಬೇಕಂತ ಹೇಳಿದ್ರು. ಅವಾಗ ನಮ್ಮ
ಹಳ್ಳಿ ಜನಗಳು ತುಂಬ ಜನ ನಮ್ಮ ಜನ ಬಂದ್ಬಿಟ್ಟು ಅವ್ರಿಗೆ ಗಾಡಿಗೆಲ್ಲ ಬಿಟ್ಟು ನೀವು ತ್ಯಾಗ ಮಾಡಬಾರ್ದು ನೀವೇ ಇರಬೇಕು ಹಾಗೆ ಹೀಗೆ ಅಂತೇಳಿ ನಮಸ್ಕಾರ ಮಾಡಿದ್ರು ಹೇಳಿದ್ದು ನಿಜ ಅವರೆಲ್ಲ. ಅದಲ್ಲಿ ಮೂರು ಕತೆ ಅದಾದ್ಮೇಲೆ ಎಲ್ಲರೂ ಕೂಡ ಅವರು ನಾವು ತ್ಯಾಗ ಮಾಡ್ತೇವೆ, ನಾವು ಹಾಗಂತೆ ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಅದು ಅಂದ್ರೆ ಅವರು ಈ ವಿಲಿಯಂ ಬರ್ತಾರಲ್ಲ, ಟ್ರಸ್ಟ್ ರೆಡಿ ಮಾಡ್ಕೊಂಡ್ರಲ್ಲ, ಅದು ಯಾರಿಗೂ ಗೊತ್ತೇ ಆಗಿಲ್ಲ ಎಷ್ಟು ದಿವಸ ಎಷ್ಟು ವರ್ಷ ಆಗುತ್ತಲ್ಲ. ಅದು ಇತ್ತೀಚೆಗೆ ಗೊತ್ತಾಗಿರೋದು. ಮತ್ತು ಕೋರ್ಟ್ ಕೂಡ ಕೋರ್ಟ್ ಕೂಡ ಚಾಲೆಂಜ್ ಮಾಡಿದ ನಮ್ಮವರು. ಅದು ಇನ್ನು ಕೋರ್ಟ್ ನಡೀತಾ ಇದೆ. ಅದು ಬೆಳೆಕೊಳ್ಳೋಕೆ ಅವಶ್ಯಕತೆ ಇತ್ತಾ? ಈ ಸಮಾಜದ ಅಸ್ತಿತ್ವ ನಿಮ್ದು ನಮ್ದು ಎಲ್ಲ ತೊಗೊಂಡು ಬೇರೆ ಆಗಲಿ ದಾಖಲೆ ಆಗಲಿ ನಮ್ಮ ಸಮಾಜ ಜನಗಳು ಹಾಕಿರೋದು ಅವ್ರ ತರ ಐತಿ. ಬೇಕಾದಂತ ನಮ್ಮ ಸಮಾಜದಿಂದ ನಾವು 300-400 ಕೋಟಿ ಮೇಲೆ ಬ್ಯಾಂಕ್ ನಲ್ಲಿ ಇತ್ತು, ಅಷ್ಟು ದುಡ್ಡು ಐತಿ. ಆದ್ರೆ ಸುಮ್ಮನೆ ನಾನು ನಾರಾಯಣ ಯಾರಿಗೆ ಬರೀತಾನ ಅವ್ರಿಗೆ ಸಾಧಿಸಿರ್ತಕ್ಕಂಥ ಅಂತ ಬರೋದ್ರೆ ಯಾರು ಒಪ್ಪಲ್ಲ. ನೀವು ನಾನೆಲ್ಲ ಇಲ್ಲ ಇವ್ರು ನೋಡಿ ಅವರು ಇನ್ನೊಬ್ರು ಬರ್ತಾರೆ. ಯಾರಂತ ನಿಮಗೆ ಗೊತ್ತಾಗ್ಬೋದು. ಚಿತ್ರದುರ್ಗ ಮುಗಿಸ್ಕೊಳ್ಬೋದು. ಅದಕ್ಕೋಸ್ಕರ ಇದು ಒಬ್ಬರು ಮಾಡಿದ ತಪ್ಪ ನೋಡ್ಕೊಂಡು ಎಲ್ಲರೂ ಮಾಡ್ಕೊಂತ ಹೋಗ್ತಾರೆ. ಎಲ್ಲರೂ ಕೂಡ ಚಾಲೆಂಜ್ ಮಾಡಿ ಒಂದ್ಸತಿ ತೀರ್ಮಾನ ಆಗೋದು ಮತ್ತೆ ಬೇರೆ ಕ್ರಮ ಬರ್ಕೊಳ್ಳೋದು ಸಾಧ್ಯ ಐತೆ. ನಮಸ್ಕಾರ. ಇವತ್ತು ಸಾಧು ಸದ್ಧರ್ಮ ವೀರಶೈವ ಸಮಾಜದ ಒಂದು ಸಭೆಯನ್ನು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿತ್ತು. ಉದ್ದೇಶ ಸಾಧು ಸದ್ಧರ್ಮ ವೀರಶೈವ ಸಮಾಜದಲ್ಲಿ ಹಿಂದಿನ ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಏನು ಅಡಿಪಾಯ ಹಾಕಿದ್ರು, ಏನು ನಿಯಮಗಳನ್ನು ಪದ್ಧತಿಯನ್ನು ತಂದಿದ್ರು, 60 ವರ್ಷಕ್ಕೆ ನಿವೃತ್ತಿ ಆಗಬೇಕು, ಮಠದ ಪೀಠಾಧಿಪತಿಗಳನ್ನು ಮಾಡಬೇಕಾದ್ರೆ ಸದ್ಭಕ್ತರ ಎಲ್ಲ ಒಂದು ಒಪಿನಿಯನ್ನ ಪಡೆದು ಮಾಡಬೇಕು, ಮತ್ತು ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು, ಅದನ್ನು ಈಗಿನ ಶ್ರೀಗಳವರು 90 ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು. ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ, ಹಿರಿಯ ಜಗದ್ಗುರುಗಳು ಏನು ಪೀಠಿಗೆ ಹಾಕಿದ್ರು, ಹಿಂದಿನ ಬೈಲಾ ಏನಿತ್ತು ಆ ಬೈಲಾನೇ ಮುಂದುವರಿಬೇಕು, ಇದು ಡಿಸಾಲ್ವ್ ಆಗಬೇಕು, ಕೂಡಲೇ ಸಿರಿಗೆರೆ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಬಹಳಷ್ಟು ಜನಕ್ಕೆ ಸತ್ಯಾಸತ್ಯತೆ ಗೊತ್ತಿಲ್ಲ. ಬಹುಶಃ ಇವತ್ತಿಂದ ಸತ್ಯಾಸತ್ಯತೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ. ಇದುವರೆಗೂ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ವಾಟ್ಸಪ್ಪಲ್ಲಿ ಕೆಲವು ಯುವಕರು ಅದರ ಮಠದ ಪರವಾಗಿ ಧ್ವನಿ ಎತ್ತಿದ್ರು, ಕೆಲವರು ಅಂದರೆ ಅವರ ವಿಚಾರಗಳಿಗೆ ವಿರೋಧವಾಗಿ ಏನು ಕ್ರಾಂತಿಕಾರಕ ವಿಚಾರಗಳನ್ನು ಮಾಡಿದ್ರು, ಅದು ದ್ವಂದ್ವ ನಡೀತಾ ಇತ್ತು. ಹಾಗಾಗಿ ಅಲ್ಲಿ 2 ಗುಂಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು. ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಇಡೀ ಸಮಾಜ ನಾವೆಲ್ಲ ಸೇರಿರೋದ್ರಿಂದ ಇವತ್ತಿಂದ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಮಠದಲ್ಲಿ ಏನು ನಡೆದಿದೆ ಅನ್ನೋದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಜನರ ಭಾವನೆ ಬದಲಾವಣೆ ಆಗುತ್ತೆ. ಅದಕ್ಕೆ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ 20, 25, 30 ಜನರ ಒಂದು ಸಮಿತಿಯನ್ನು ಮಾಡಬೇಕು ಮತ್ತು 15 ದಿವಸಗಳೊಳಗೆ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇವತ್ತು ಕೈಗೊಂಡಂಥ ನಿರ್ಣಯಗಳನ್ನು ಅವರ ಗಮನಕ್ಕೆ ತರಬೇಕು. ನಂತರ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳನ್ನು ತಗೋಬೇಕು ಅನ್ನೋಂಥ ಒಂದು ನಿರ್ಣಯ. ಯಾಕೆ ಮಾಡಿಲ್ಲ, ಯಾರು ಜವಾಬ್ದಾರರು, ಮುಂದೆ ಏನಾದ್ರು ಸಮಾಜದ ಸ್ಥಿತಿಗತಿ ಏನು, ಉತ್ತರಾಧಿಕಾರಿ ಯಾರು, ಇಷ್ಟೊಂದು ದೊಡ್ಡ ಸಮಾಜ ಇದೆಯಲ್ಲ, ಇನ್ನು ಮುಂದೆ ನೆನೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರು, ನಾಳೆ ಬೆಳಿಗ್ಗೆ ಮಾಡಕ್ ಬರ್ತಿತ್ತ? ಉತ್ತರಾಧಿಕಾರಿಯನ್ನ ನಾಳೆ ಬೆಳಿಗ್ಗೆ ಮಾಡಕ್ ಬರ್ತಾ ಬರಲ್ಲಲ್ವಾ?
ಈ ಸಿದ್ದಯ್ಯನವ್ರನ್ನ ಅಷ್ಟೊಂದು ಹತ್ರ ಇಟ್ಕೊಳಕ್ಕೆ ಸಮಾಜ ಹೇಳಿತ್ತ, ಸಂಘ ಹೇಳಿತ್ತ, ಹೇಳಿದ್ರ? ಸಿದ್ದಯ್ಯನವ್ರ ತಪ್ಪರ ಇಟ್ಟ ನಮಗೆ ಗೊತ್ತಿಲ್ಲ. ನಾವು ಸಿದ್ದಯ್ಯನವ್ರ ಹತ್ರ ಬಹಳ ಹತ್ರ ಇದ್ದಂತವ್ರೆ. ಆದ್ರೆ ಸಿದ್ದಯ್ಯನವ್ರ ಹತ್ರ ಇದೀವಿ ಅಂತೇಳಿ ಒಳ್ಳೆಯವರು ಕೆಟ್ಟರು ಅನ್ನೋ ಪ್ರಶ್ನೆ ನಮ್ದೇನಿಲ್ಲ. ತಪ್ಪಾಗಿ ಸಿದ್ದಯ್ಯನವ್ರ ತಪ್ಪು ಅಂತ ಹೇಳ್ತಿದ್ವಿ, ನಮಗೇನು ಗೊತ್ತಿಲ್ಲ ಅದು. ಆದ್ರೆ ಅವ್ರೇನ್ ತಿಳ್ಕೊಂಡ್ರು, ಇವರೆಲ್ಲ ಸಿದ್ದಯ್ಯನವ್ರ ಪರವಾಗಿ, ಇವರೆಲ್ಲ ಪಂಡಿತರಾಜರ ಪರವಾಗಿ, ಇವರೆಲ್ಲ ಅವ್ರ ಪರವಾಗಿ, ಇವರೆಲ್ಲ ನಮ್ಮ ವಿರೋಧ. ನಮಗೊಬ್ರು ಹುಲ್ಕಡ್ಡಿಯೂ ಸಹಕಾರ ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಏನು ಗೊತ್ತಿಲ್ಲ ಅಂದ್ರೆ ಅವನು ಸಹ, ಅವನಿಂದಲೂ ಸಹಕಾರಗಳು, ಒಳ್ಳೆ ವಿಚಾರಗಳು ಬರ್ತವೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಯಾರನ್ನೂ ಉದಾಸೀನ ಮಾಡ್ತಕ್ಕಂಥದ್ದಿಲ್ಲ. ಎಲ್ಲರೂ ಒಂದೇ. ಇಲ್ಲಿ ಯಾರು ದೊಡ್ಡ ಲೀಡರು, ದೊಡ್ಡ ನಾಯಕರು ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಟ್ಟಾಗಿ ಬಂದಿರ್ತಕ್ಕಂಥ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಇವತ್ತು ಕಾಲ ಮಿಂಚಿಲ್ಲ ಅಂದ್ರೆ ಈಗಲೂ ಕಾಲ ಮಿಂಚಿಲ್ಲ. ಇವತ್ತು ಯಾರನ್ನಾರು ಹಿರಿಯರನ್ನು ಕರೆದು ಆಯ್ತಪ್ಪ ಈಗ ಆಗೋಗ್ಬಿಟ್ಟಿದೆ, ಫಾಸ್ಟ್ ಈಸ್ ಫಾಸ್ಟ್, ಇದ್ರ ಮುಂದೆ ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮಾತನ್ನಾಡಿದ್ರೆ ಇವತ್ತು ಸರಿಯಾಗಲಿಕ್ಕೆ ಸಾಧ್ಯತೆ ಇದೆ. ದಿನ ದಿನಕ್ಕೂ ಹೋದ್ರೆ ಮತ್ತೆ ಏನಾಗುತ್ತೆ, ಏನೇನೋ ಆಗೋಗುತ್ತೆ. ಎಲ್ಲರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸೋಷಿಯಲ್ ಮೀಡಿಯಲ್ಲಿ ಬರ್ತಕ್ಕಂಥ ಪದಗಳನ್ನು ನೋಡ್ಬಿಟ್ರೆ ಅದು ನೋಡ್ಲೇಬಾರ್ದು ಅನ್ಸುತ್ತೆ. ಆ ಮಟ್ಟಕ್ಕೆ ಬರುತ್ತಲ್ಲ, ಆಗ್ಬಾರ್ದು ಅನ್ನೋದು. ಗೌರವ ಇರ್ಬೇಕಲ್ವಾ? ನಮ್ಮ ಮಠದ ಗೌರವಕ್ಕೆ ಎಲ್ಲೂ ಧಕ್ಕೆ ಆಗ್ಬಾರ್ದು. ಸ್ವಂತಕ್ಕೆ ಟ್ರಸ್ಟ್ ಲೀಡ್ ಮಾಡ್ಕೊಂಡಿದ್ದಾರೆ. ಅದನ್ನ ಈ ವಾರದೊಳಗೆ ವಾಪಸ್ ತಗೊಂಡ್ರೆ ದೊಡ್ಡ ಉಗ್ರ ಹೋರಾಟ ಮಾಡ್ತೇವೆ. ಪಾದಯಾತ್ರೆ ಮಾಡಿ 50,000 ಜನ ಸೇರ್ಸಕ್ಕೆ ಪ್ಲಾನ್ ಮಾಡಿದ್ದೇವೆ. ಅಟ್ವಾಳ ತೆಗೆದು ಮುಂದಿನ ಪೀಠಾಧಿಪತಿಗಳನ್ನ ಸಮಾಜ ಕರೆದು ಗೌರವ ಮಾತಾಡಿದ್ರೆ ಸರಿ. ಇಲ್ಲದ್ರೆ ಯಾವ ಕಾರಣಕ್ಕೂ ನಾವು ಶಿವಶಂಕರಪ್ಪ ಸಮಾಜ ಮುಖಂಡರುಗಳು ಸೇರಿ ಒಂದು ಸಮಿತಿ ಮಾಡಿ ದೊಡ್ಡ ನಿರ್ಣಯ ತಗೊಳ್ತೀವಿ ನಾವು. ಅದು ಈ ಸಂಘ ಯಾಕೆ ಇವತ್ತು ಮೀಡಿಯಾಕ್ಕೆ ಇವ್ರಿಗೆಲ್ಲ ಹೇಳಿದೀವಿ ಅಂದ್ರೆ ನಮ್ಮ ಸಮಾಜದ ಗೌರವ ಹಾಳಾಗಬಾರ್ದು, ಮಠದ ಗೌರವ ಹಾಳಾಗಬಾರ್ದು. ಈ ವಯಸ್ಸಿನಲ್ಲಿ ನೋಡ್ತಾ ನಾವು ಹೋಟೆಲ್ ನಡೆಸ್ತೀವಿ. ಅನೇಕ ಜನ ಗಣ್ಯ ದೊಡ್ಡ ದೊಡ್ಡ ಸಮಸ್ಯೆಗಳು ಕಟ್ಟಿಕೊಂಡು ಜನ ಸಾಕೊಂಡು ಬೆಳೆದಲ್ವ. ಇವತ್ತೆಲ್ಲ ಸಮಾಜ ಶಾಲಾ ಕಾಲೇಜು ಹಿರಿಯ ಗುರುಗಳು ಮಾಡಿ ದೊಡ್ಡ ಕ್ರಾಂತಿಕರವಾದ ಬದಲಾವಣೆ ಮಾಡಿದಂತ ಶಾಲಾ ಕಾಲೇಜ್ ಎಲ್ಲ ಮುಚ್ಚಿ ಹೋಗಕ್ ಬಂದದಾವ. ಇಂಜಿನಿಯರಿಂಗ್ ಕಾಲೇಜ್ ಮುಚ್ಚಿದೆ. ಇವತ್ತು ಹೊನ್ನಾಳಿ, ಶಿವಮೊಗ್ಗದಲ್ಲಿ ಅನೇಕ 8 ಕಲ್ಯಾಣ ಮಂಟಪಗಳು 30 ವರ್ಷದಿಂದ ನಿಂತು. ಸರಿಲ್ಲ. ಯಾಕೆ ದುಡ್ಡಿದೆ ಕೊಡಬಾರ್ದು? ಅಲ್ಲಿ ದುಡ್ಡು ಬರಲ್ಲ, ಭಿಕ್ಷಣೆ ಮಾಡ್ಕೊಂತಾರ ಭಕ್ತರು. ಅದನ್ನು ಪೂರ್ಣ ಮಾಡಿ ಬಾಡಿಗೆ ಕೊಟ್ಟರು ಬಾಡಿಗೆ ಕೊಡಲ್ವಾ? ಲೇ ನೀನು 1 ಕೋಟಿ ಕೊಡ, 50,000 ಕೊಡಿ, 25 ಅಂದ್ರೆ ಯಾರು ಕೊಡೋದಲ್ಲ? ಯಾಕೆ ಮಾಡೋದಲ್ವಾ? ಇದಲ್ಲ, ಸರಿಯಲ್ಲ. ಇದು ಗುರುಗಳು ಈ ನಮೂನೆ ನಡಿಬಾರ್ದು. ಇವತ್ತು ಸುತ್ತೂರು ಮಠಕ್ಕೆ ಹೋಗ್ರೆ 10,000 ಜನ ಮಕ್ಕಳಿಗೆ ಬುಕ್ಸು ಪಿಡಿ ಊಟ ಆಗ್ತಾ. BS ಕಾಲೇಜ್ ಶಾಲೇಜ್ ಮಾಡಿದ್ದಾರೆ. ಏನಾಗೈತ್ರಿ ಇವ್ರಿಗೆ? ನಮಗೆ ಹೋದಾರೆ ಊಟಕ್ಕೆಲ್ಲ ಏನ್ ನ್ಯಾಯಪೀಠ ಹೇಳ್ತಾರೆ ಇವರು? ನ್ಯಾಯ ನಡೀತಾರ? ಬಸವಣ್ಣ 30,000. ಎಸ್ ಮಠಕ್ಕೆ ನುಗ್ಗಲು ಹೊರಟಂತಹ ಶಾಮನೂರು ಪಟಾಲಂಗೆ ಸಿರಿಗೆರೆ ಶ್ರೀಗಳ ತಪರಾಕಿ ಬಿದ್ದಿರ್ತಕ್ಕಂತಹದ್ದು. ಸಿರಿಗೆರೆ ಶ್ರೀಗಳ ಪರ ಈಗ ಫ್ರೀಡಂ ಟಿವಿ ನಿರಂತರವಾದಂತಹ ಕ್ಯಾಂಪೇನ್ ಮಾಡ್ತೀವಿ. ಅದಕ್ಕೆ ಕಾರಣ ಅವರಲ್ಲಿರ್ತಕ್ಕಂತಹ ನ್ಯಾಯ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳು. ನಾವು ಈ ಹಿಂದೆಯೂ ಕೂಡ ಕ್ಯಾಪಿಟೇಷನ್ ಕುಳಗಳ ಬಗ್ಗೆಯೂ ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಶ್ರೀಗಳ ಮಾದರಿ ನಡೆಗೆ ಭಕ್ತರ ಜೈಕಾರಗಳು. ಯಾವ ಕಾರಣಕ್ಕೂ ಕೂಡ ಶ್ರೀಗಳನ್ನ ಬಿಟ್ಟುಕೊಡಲ್ಲ ಎಂದು ಭಕ್ತರ ವಾಗ್ದಾನ. ಮಠದ ಭಕ್ತರ ಶಕ್ತಿಯಿಂದ ಶ್ರೀಗಳಿಗೆ ಮತ್ತಷ್ಟು ಶಕ್ತಿ ಕೂಡ ಹೆಚ್ಚಾಗಿದೆ. ಕೂಡಲೇ ಸುದ್ದಿಗೋಷ್ಠಿ ಕರೆದು ವಿರೋಧಿಗಳನ್ನ ಬಗ್ಗು ಬಡಿಯೋದಕ್ಕೆ ಶ್ರೀಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಶ್ರೀಗಳ ಸಾತ್ವಿಕ ಸಿಟ್ಟು, ಸತ್ವಯುತ ಮಾತು ಕುಂದಿತು ವಿರೋಧಿಗಳ ಶಕ್ತಿ. ಹರಹರ ಎಂದಿದು ಕುತಂತ್ರಿಗಳ ಗ್ಯಾಂಗ್. ಶಿವ ಶಿವ ಎಂದ ಭಕ್ತರು. ತರಳಬಾಳು ಮಠದ ವಿವಾದದಲ್ಲಿ ಸ್ಫೋಟಕ ತಿರುವು. ಒಂದು ಕಡೆ ರಾಜಕಾರಣಿಗಳ ದಂಡು ಶ್ರೀಗಳ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಕಡೆ ಶ್ರೀಗಳ ಭಕ್ತ ಸಾಗರ. ನಾವು ನಿಮ್ಮ ಹಿಂದೆ ಇದ್ದೇವೆ. ನಿಮ್ಮಲ್ಲಿರ್ತಕ್ಕಂತಹ ಸಮಾಜಮುಖಿ ಕಾರ್ಯಕ್ರಮಗಳು, ನಿಮ್ಮಲ್ಲಿರ್ತಕ್ಕಂತಹ ದೇಶಭಕ್ತಿ, ಇವೆಲ್ಲದಕ್ಕೂ ಕೂಡ ನಾವು ನಿಮ್ಮ ಪರವಾಗಿ ನಿಂತ್ಕೋತೀವಿ. ನಿಮ್ಮಲ್ಲಿ ನ್ಯಾಯ ಇದೆ. ಹಾಗಾಗಿ ಶ್ರೀಗಳ ಮಾದರಿ ನಡೆಗೆ ಭಕ್ತರ ಜೈಂಕಾರಗಳು ಮೊಳಗ್ತಾ ಇದೆ.
ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಏನಾದ್ರು ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸ್ಬೇಕು, ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ ನೀವೆಲ್ಲ ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೆನೆ ವಿಚಾರಣೆ ಆಗ್ತದೆ. ಕೇಳಿ ನಾವೆಲ್ಲ ಬೀದಿಯಲ್ಲಿ ಬಂದಿರೋದು ಮೊಬೈಲ್ ಅಲ್ಲಿ ನೋಡ್ಕೊಂಡು ನೋಡಿದರೆ ನೀವು ನೋಡಿದ್ದೀರಾ? ಕೈಯಲ್ಲಿ ಯಾರನ್ನು ನೋಡಿದ್ದೀರಿ? ಯಾರಿಗೆ ಗೊತ್ತಿಲ್ಲವೋ ನೀವು ಹೇಳ್ಕೊಡಿ. news.kernagol.in ಅಂತ ಇದೆ, ಅಲ್ಲಿ ನಿನ್ನೆಯ ಸಭೆಯ ಬಗ್ಗೆ ನಾವು ಬರ್ತೀವಿ. ಎಸ್, ಶ್ರೀಗಳ ಸಾತ್ವಿಕ ಸಿಟ್ಟು ಮತ್ತು ಶ್ರೀಗಳ ನ್ಯಾಯಯುತ ಮಾತುಗಳು ಶತ್ರುಗಳನ್ನ ಹೆದರಿಸ್ತಾ ಇದೆ. ಮಠಕ್ಕೆ ನುಗ್ಗೋದಕ್ಕೆ ಹೊರಟಿದ್ದಂತಹ ಒಂದು ರಾಜಕಾರಣಿಗಳ ಪಟಾಲಂಗೆ ಈಗ ನಡುಕ ಶುರುವಾಗಿದೆ. ಜೊತೆಗೆ ಸಿರಿಗೆರೆ ಶ್ರೀಗಳ ಪರ ಫ್ರೀಡಂ ಟಿವಿ ನಿರಂತರವಾದಂತಹ ಕ್ಯಾಂಪೇನ್ ಮಾಡ್ತಾ ಇದೆ. ಕ್ಯಾಪಿಟೇಷನ್ ಕುಳಗಳ ವಿರುದ್ಧವೂ ಕೂಡ ನಿರಂತರವಾಗಿ ವರದಿ ಮಾಡಿದಂತಹ ಫ್ರೀಡಂ ಟಿವಿಗೆ ಶ್ರೀಗಳ ಪರ ಕ್ಯಾಂಪೇನ್ ಮಾಡೋದಕ್ಕೆ ಕಷ್ಟ ಅನ್ನಿಸೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಶ್ರೀಗಳ ಮಾತಿದೆಯಲ್ಲ, ವಿರೋಧಿಗಳನ್ನ ಬಗ್ಗು ಬಡಿತಾ ಇದೆ. ಜೊತೆಗೆ ಹಿಗ್ಗಾಮುಗ್ಗ ಛೇಡಿಸಿದಂತಹ ಶ್ರೀಗಳ ವಿರುದ್ಧ ಷಡ್ಯಂತ್ರ ಮತ್ತೆ ಹೆಚ್ಚಾಗಿದೆ. ಖಚಿತ ನುಡಿಗಳಲ್ಲಿ ವಿರೋಧಿಗಳನ್ನ ಎದುರಿಸಿದಂತಹ ಶ್ರೀಗಳು ತೊಟ್ಟಿಲು ತೂಗುವವರು ನೀವೇ, ಮಗು ಚಿವಿಟಿದವರೂ ನೀವೇ, ಹಾಲು ಕುಡಿಯುವವರು ನಾವು, ಆಲ್ಕೋಹಾಲಿನ ಜನ ನೀವು. ಇದೆಂತಹ ಮಾತು. ಮಠದ ಆಸ್ತಿ ಬರೆಸಿಕೊಂಡಿದ್ದೇನೆ ಎಂದಿದ್ದೀರಿ, ನನ್ನ ವಿರುದ್ಧ ನೀವು ದೂರನ್ನ ಮಾಡಿದ್ದೀರಲ್ಲ, ಇಲ್ಲಿದೆ ನೋಡಿ ದಾಖಲೆ ಎಂದು ಶ್ರೀಗಳ ಪರ ಯಾರಿ ತೋರಿಸ್ತಾರೆ ದಾಖಲೆಗಳನ್ನ, ಡಾಕ್ಯುಮೆಂಟ್ ಅನ್ನ ತೋರಿಸ್ಕೊಂಡು ವಿರೋಧಿಗಳಿಗೆ ಚಾಲೆಂಜ್ ಹಾಕಿದ ಶ್ರೀಗಳನ್ನ ಇತಿಹಾಸದಲ್ಲಿ ಪ್ರಥಮವಾಗಿ ನಾವು ನೋಡ್ತಾ ಇದ್ದೀವಿ. ನೀವು ಕೋರ್ಟ್ಗೆ ಹೋಗಿದ್ದೀರಿ, ಕೋರ್ಟ್ನಲ್ಲೇ ಮಾತನಾಡೋಣ, ಹೆಂಗಿದೆ ನೋಡಿದು. ನನ್ನ ಮಠಕ್ಕೆ ಬರುವುದಾದರೆ ನಿಯಮಾನುಸಾರ ಅಧ್ಯಕ್ಷರ ಭೇಟಿಯಾಗಿ ಬನ್ನಿ, ಇದಕ್ಕೆ ಹೇಳೋದು ಮಾತು ಅಂತ. ಶತಮಾನಗಳಿಂದ ಜನಕ್ಕೆ ನ್ಯಾಯ ಕೊಟ್ಟಂತಹ ಪೀಠ ಇದು. ಯಾವತ್ತಿಗೂ ಇಲ್ಲಿ ಅನ್ಯಾಯ ನಡೆಯೋದಿಲ್ಲ. ನಮ್ಮನ್ನೇ ಕಟಕಟೆಗೆ ಎಳೆದು ಕೋರ್ಟ್ಗೆ ಹೋದವರು ನೀವು. ನಿಮಗೆ ಯಾವ ಭಾಷೆಯಲ್ಲಿ ಮಾತನಾಡಬೇಕು? ಇನ್ನು ಮುಂದೆ ನ್ಯಾಯಾಲಯದ ಅನುಸಾರವೇ ನಡೆಯೋಣವೆಂದು ಖಡಕ್ ವಾರ್ನಿಂಗ್. ನಿಮ್ಮ ಭಾಷೆಯಲ್ಲಿ ಮಾತನಾಡೋದಕ್ಕೆ ನನಗೆ ಬರೋದಿಲ್ಲ. ಮಠದ ಬಗ್ಗೆ, ಗುರುಗಳ ಬಗ್ಗೆ ರಿಸಾರ್ಟ್ ಮೀಟಿಂಗ್ ಕರೀತಿರಲಿಲ್ಲ. ಎಷ್ಟು ಕುಸಂಸ್ಕಾರ ಕೊಡ್ಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡಬಾರ ನಿಮಗೆ ಅದು ರಿಸಲ್ಟ್ ಯಾಕೆ ಬರ್ತಾರೆ? ನಾವು ನೇರವಾಗಿ ಹೇಳ್ತೀವಿ, ಶಿವಶಂಕರ ಕಲ್ಯಾಣ ಬಿದ್ದಿಲ್ಲ, ನಾವು ದೊಡ್ಡದಿಲ್ಲ, ನಾವು ನೇರವಾಗಿ ಹೇಳ್ಬೇಕಾದ್ರೆ ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರ ವ್ಯಕ್ತಿತ್ವಕ್ಕೆ ಒಂದು ನಿಸರ್ಗವಾಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಏನಿದೆ ಅಂತ ಕೇಳಬೇಕು. ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರೆ ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು. ಮಠ ನೀವು ಯಾವ ಶಿವಶಂಕರಪ್ಪ PC ಮಾಡಿಲ್ಲ ಬರ್ತಾರೋ ನಿಮ್ಗೆ ಖಾಸಗಿ ಹೋದ್ರು ನಾವು ಮಾತಾಡ್ಸಕ್ಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬಹುದು ನೀವು ಗುರುಗಳಲ್ಲ. ಎಸ್, ಕ್ಷಣ ಚಿತ್ತಂ ಕ್ಷಣ ಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಮಠದ ವಿವಾದ ಹಗರಣ ಅಥವಾ ಪ್ರಕರಣ ತಿರುವನ್ನು ಪಡೆದುಕೊಳ್ತಾ ಇದೆ. ಮಠದ ಪರಂಪರೆಗೆ ಕುತ್ತು ತರಲು ಬಿಡಬಾರದು, ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರದು. ಸಿರಿಗೆರೆ ಘನತೆಗೆ ಕುಂದಾಗಲು ಶ್ರೀಗಳು ಬಿಡುವುದಿಲ್ಲ. ರಾಜಕಾರಣಿಗಳ ಕುತಂತ್ರವನ್ನು ಶತಾಯಗತಾಯ ತಡೆಯಬೇಕು. ಇದು ಭಕ್ತರ ವಿಶ್ವಾಸ ಮತ್ತು ಅವರಲ್ಲಿರ್ತಕ್ಕಂತಹ ಆತಂಕ. ಯಾವ ಕಾರಣಕ್ಕೂ ಕೂಡ ಶ್ರೀಗಳನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ. ಹೀಗೆ ಇಡೀ ಭಕ್ತ ಸಮುದಾಯದ ತೀರ್ಮಾನ ಇದೆಯಲ್ಲ, ಕುತಂತ್ರಿಗಳಿಗೂ ಕೂಡ ಒಂದರ್ಥದ ಭಯ ಹುಟ್ಟಿಸ್ತಾ ಇದೆ. ಭಕ್ತ ಗಣದ ತೀರ್ಮಾನಕ್ಕೆ ಬೆಚ್ಚಿಬಿದ್ದ ಶಾಮನೂರು ಟೀಮ್ ತರಳಬಾಳು ಮಠದ ವಿವಾದದಲ್ಲಿ ಸ್ಫೋಟಕ ತಿರುವು. ಒಟ್ಟಾರೆ
ರಾಜಕಾರಣಿಗಳು ಇರ್ಲಾರದೆ ಇರುವೆ ಬಿಟ್ಕೊಂಡ್ರ ಎನ್ನುವಂತೆ ಈಗ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಮುಟ್ಟಲು ಹೋಗಿದ್ದು ಒಬ್ಬ ಜನಸಾಮಾನ್ಯನಲ್ಲ, ಒಂದು ಮಠದ ಮಠಾಧಿಪತಿ ಮತ್ತು ಪೀಠಾಧಿಪತಿ ಶ್ರೀಗಳ ವಿರುದ್ಧ. ಹಾಗಾಗಿ ಅವರ ವಿರುದ್ಧ ನ್ಯಾಯಯುತವಾದಂತಹ ಹೋರಾಟಕ್ಕೆ ನಾವು ಮುಂದಾಗಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ವಿ. ಆದರೆ ಶ್ರೀಗಳು ಮಾತ್ರ ನ್ಯಾಯಾಲಯದಲ್ಲಿ ನ್ಯಾಯಯುತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.